ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಬಂದಮೇಲೆ ಪ್ರಪಂಚ ಪೂರ್ತಿ ಇರೋಂಥ ಜನಗಳೆಲ್ಲ ಅರ್ಥ ಮಾಡ್ಕೊಂಡಿರೋದು ಏನಪ್ಪ ಅಂದರೆ, ಸುಮಾರು ವಿಷಯಗಳು ಕಲಿಬೇಕಿಲ್ಲಿ. ನ್ಯೂಸ್ಗಳು ನೋಡಬೇಕು, ಟ್ರ್ಯಾಕ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಚಾರ್ಟ್ಸ್ ನೋಡಬೇಕು, ಪ್ರೈಸ್ನ ಅನಲೈಸ್ ಮಾಡಬೇಕು, ಚಾರ್ಟ್ಸಲ್ಲಿ ಇಂಡಿಕೇಟರ್ಸ್ ಹಾಕ್ಕೋಬೇಕು, ಅದನ್ನು ಅದನ್ನಿಟ್ಕೊಂಡು ಮಾರ್ಕೆಟ್ ಮೂಮೆಂಟ್ನ ಅನಲೈಸ್ ಮಾಡಬೇಕು. ಸುಮಾರು ಥರದ್ದು ಸ್ಟ್ರಾಟಜಿಗಳಿದೆ. ಸ್ಟ್ರಾಟಜಿಗಳನ್ನ ಕಲಿಬೇಕು. ಕಲ್ತಾದ್ಮೇಲೆ ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡಿಕೊಂಡು ಆ ಮೂಮೆಂಟ್ ತಕ್ಕಂಗೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಮ್ಗೆ ಯಾವ ಥರ ಬೆನಿಫಿಟ್ ಬರುತ್ತೆ ಇದನ್ನೆಲ್ಲ ತಿಳ್ಕೊಬೇಕು. ಇಷ್ಟೆಲ್ಲ ತಿಳ್ಕೊಂಡು ಇದಲ್ಲದೆ ಇನ್ನೂ ಸುಮಾರು ವಿಷಯಗಳೆಲ್ಲ ತಿಳ್ಕೊಂಡ್ರೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜನ ಬಾಳ್ತಿರೋವಾಗ, ಈ ಕಡೆ ಡೈನಮಿಕ್ ಲೈವ್ ಅಂತ ಒಂದು ಟೂಲ್. ಈ ನಮ್ಮ ಡೈನಮಿಕ್ ಲೈವ್ ಅನ್ನೋ ಟೂಲ್ ಏನಪ್ಪ ಮಾಡುತ್ತಂದರೆ, ನಾವು ಯಾವುದೇ ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ಟ್ರೇಡ್ ಮಾಡಬೇಕು ಅಂತ ಬಂದಾಗ ಮಾರ್ಕೆಟ್ ಮೂಮೆಂಟ್ ಹೇಗೆ ನಡೀತಿದೆ ಆ ಮೂಮೆಂಟ್ ತಕ್ಕಂಗೆ ಆಟೋಮೆಟಿಕ್ಕಾಗಿ ಅದು ನಮಗೆ ಸಿಗ್ನಲ್ಸ್ ಕೊಡ್ತಾ ಹೋಗುತ್ತೆ. ಆ ಸಿಗ್ನಲ್ಸ್ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗಬೇಕಾಗಿರೋದು ಕೆಲಸ. ಪ್ರಪಂಚ ಎಲ್ಲ ಒಂಥರ ಯೋಚನೆ ಮಾಡ್ತಿರೋವಾಗ, ಒಂಥರ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡಿರೋವಾಗ, ಈ ಡೈನಮಿಕ್ ಲೈವ್ ಟೋಟಲಿ ಆಪೋಸಿಟ್ ಆಗಿ ಮಾರ್ಕೆಟ್ ಮೂಮೆಂಟ್ನ ನಮಗೆ ತಿಳಿಸ್ತಿದೆ. ಯಾಕಂದರೆ ಡೈನಮಿಕ್ ಲೈವ್ ಏನು ಹೇಳುತ್ತಂದರೆ, ನ್ಯೂಸ್ ನೋಡೋ ಅವಶ್ಯಕತೆ ಇಲ್ಲ, ನ್ಯೂಸ್ ನೋಡಿ ಅರ್ಥ ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ಚಾರ್ಟ್ಸ್ ನೋಡಿ ಅದನ್ನು ಅನಲೈಸ್ ಮಾಡೋಂಥ ಅವಶ್ಯಕತೆ ಇಲ್ಲ, ಚಾರ್ಟ್ಸ್ ಹಾಕ್ಕೊಂಡು ಅದರಲ್ಲಿ ಇಂಡಿಕೇಟರ್ಸ್ ಹಾಕ್ಕೊಂಡು ಅದನ್ನು ಮತ್ತೆ ಅನಲೈಸ್ ಮಾಡಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ರಾಟಜಿ ಕಲಿಯೋಂಥ ಅವಶ್ಯಕತೆ ಇಲ್ಲ, ಯಾವ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ಸ್ಟ್ರಾಟಜಿ ಹಾಕಿದ್ರೆ ಯಾವ ಥರ ಬೆನಿಫಿಟ್ ಬರೋದು ಇಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಸಿಕ್ಕಾಗಿ ಹೇಳಕ್ಕೆ ಹೋಗಬೇಕು ಅಂದರೆ ಮಾರ್ಕೆಟ್ನ ಅನಲೈಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳುತ್ತೆ ಡೈನಮಿಕ್ ಲೈವ್. ಮಾರ್ಕೆಟ್ನ ಅನಲೈಸೇ ಮಾಡದೆ ಹೇಗೆ ಟ್ರೇಡ್ ಮಾಡೋದು ಅಂತ ಬಂದಾಗ ಅದೇ ಈ ಡೈನಮಿಕ್ ಲೈವಲ್ಲಿರೋಂಥ ಸ್ಪೆಷಾಲಿಟಿ. ಅದೇನು ಮಾಡುತ್ತೆ, ಮಾರ್ಕೆಟ್ ಮೂಮೆಂಟ್ ತಕ್ಕಂಗೆ ಆಟೋಮೆಟಿಕ್ಕಾಗಿ ಸಿಗ್ನಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು, ಓಕೆ ಈ ಸಿಗ್ನಲ್ಸ್ ಪ್ರಕಾರ ಟ್ರೇಡ್ ಮಾಡಬೇಕು ಅಂದರೆ ಮತ್ತೆ ಇದರಲ್ಲಿ ಇದನ್ನು ಕಲಿಬೇಕಲ್ಲ ಅಂತ. ಇದರಲ್ಲೂ ಕಲಿಯುವಂಥದ್ದು ಜಾಸ್ತಿ ಏನಿಲ್ಲ ನಿಜ ಹೇಳಬೇಕು ಅಂದರೆ. ಡೈನಮಿಕ್ ಲೈವಲ್ಲಿ ಬರೋಂಥ ಸಿಗ್ನಲ್ಸ್ ಅದರ ಹೆಸರೇನು, ಅದು ಆ ಸಿಗ್ನಲ್ಗೆ ಅರ್ಥ ಏನು ಅನ್ನೋದು ಇಷ್ಟು ತಿಳ್ಕೊಂಬಿಟ್ರೆ ನೀವು ಅದು ಅಷ್ಟೇ ಸಾಕು, ಬೇರೆ ಏನೂ ಕೆಲಸ ಇಲ್ಲ. ಓಕೆ, ಸೊ ಇದನ್ನು ಫಾಲೋ ಮಾಡೋದಕ್ಕೆ ಯಾವುದೇ ಥರದ್ದು ಏನು ಥಿಯರಿಗಳಾಗಲಿ ಸ್ಟ್ರಾಟಜಿಗಳಾಗಲಿ ಯಾವುದು ಬೇಕಾಗಿಲ್ಲ. ಸಿಗ್ನಲ್ ಬಂತ ಟ್ರೇಡ್ ಮಾಡೋದಕ್ಕೆ ಇಲ್ಲಿ ಬ್ಲೈಂಡಾಗಿ ಸಿಗ್ನಲ್ ಕಣ್ಣಿಗೆ ಕಾಣಿಸ್ತಿದೆಯಾ, ಕಣ್ಣಿಗೆ ಯಾವುದಾದ್ರು ಸಿಗ್ನಲ್ ಕಾಣಿಸ್ತಿದೆಯಾ, ಟ್ರೇಡ್ ಮಾಡಿ ಅಷ್ಟೇ ಇರೋದು ನಿಮ್ಮ ಕೆಲಸ. ಸೊ ಇದಕ್ಕೆ ಯಾವುದೇ ಥರದ್ದು ರೂಲ್ಸ್ ಆಗಲಿ ಏನೂ ಇಲ್ಲ. ಸೊ ಇನ್ನು ಕಾಮನ್ ಹೇಳಬೇಕು ಅಂದರೆ ಇದು ನೋ ರೂಲ್ಸ್ ಅಂತ ಇಟ್ಕೊಂಬಿಡಿ, ನೋ ರೂಲ್ಸ್ ಟ್ರೇಡಿಂಗ್ ಅಂತ ಇಟ್ಕೊಳ್ಳಿ ಈ ಡೈನಮಿಕ್ ಲೈವಲ್ಲಿ. ಸೊ ಈ ವಿಷಯನ ನಿಮಗೆ ಇವತ್ತು ಅರ್ಥ ಮಾಡಿಸೋದಕ್ಕೆ ಜಾಸ್ತಿ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಪಾಯಿಂಟಿಗೆ ಬಂದುಬಿಡ್ತೀನಿ. ಒಂದು ಎಕ್ಸಾಂಪಲ್, ಬ್ಯಾಂಕ್ ನಿಫ್ಟಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಅದರಲ್ಲಿ ನಡೆದಿರೋಂಥ ಪ್ರೈಸ್ ಮೂಮೆಂಟ್, ಆ ಪ್ರೈಸ್ ಮೂಮೆಂಟನ್ನು ಕಂಟಿನ್ಯೂಸ್ ಒಂದು 7-8 ದಿನ ನಡೆದಿರೋಂಥ ಪ್ರೈಸ್ ಮೂಮೆಂಟ್, ಅದರಲ್ಲಿ ಡೈನಮಿಕ್ ಲೈವ್ ನಮಗೆ ಯಾವ ಥರ ಸಿಗ್ನಲ್ಸ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಬಂದಿದೆ, ಅದ್ರ ಪ್ರಕಾರ ನಾವು ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗಿದರೆ ಏನಾಗಿರೋದು ಅನ್ನೋದನ್ನು ನೋಡೋಣ. ಸೊ ಈ ಡೈನಮಿಕ್ ಲೈವಲ್ಲಿ ನೋಡಿ, ಓಪನ್ ಮಾಡ್ತಾನೆ ನಿಮಗೆ 2 ಚಾರ್ಟ್ಸ್ ಕಾಣಿಸ್ತಿದೆ. ರೈಟ್ ಸೈಡ್ ಒಂದಿದೆ, ಲೆಫ್ಟ್ ಸೈಡ್ ಒಂದಿದೆ. ರೈಟ್ ಸೈಡ್ ಇರೋಂಥ ಚಾರ್ಟ್ನ ನಾವು ಇಂಟ್ರಾ ವೀಕ್ ಚಾರ್ಟ್ ಅಂತ ಕರಿತೀವಿ, ಲೆಫ್ಟ್ ಸೈಡ್ ಇರೋಂಥ ಚಾರ್ಟ್ನ ಇಂಟ್ರಾಡೇ 3 ಅಥವಾ ID3 ಚಾರ್ಟ್ ಅಂತ ಕರಿತೀವಿ. ಇದು ಎರಡರಲ್ಲೂ ಬರೋಂಥ ಸಿಗ್ನಲ್ಸ್, ಇದ್ರ ಕಾಂಬಿನೇಷನಲ್ಲಿ ನಾವು ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗೋದು, ಇಷ್ಟೇ ಕೆಲಸ. ಬನ್ನಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಪ್ರೈಸ್ ನಿಧಾನಕ್ಕೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏಪ್ರಿಲ್ 25ನೇ ತಾರೀಕು 2025. ಪ್ರೈಸ್ ಕಡಿಮೆ ಆಗ್ತಿರೋವಾಗ ಬೆಳಗ್ಗೆ 9:55 ಅಷ್ಟೊತ್ತಿಗೆ ನಮ್ಮ ಇಂಟ್ರಾ ವೀಕಲ್ಲಿ ಲಾಂಗ್ ಸಿಗ್ನಲ್ ಏನು ಮಾಡ್ತಿದೆ, ಸೆಲ್ ಅಂತ ಒಂದು ಸಿಗ್ನಲ್ ಕೊಡ್ತು. ಕೆಳಗಡೆ ನೋಡಿ ಆ್ಯಕ್ಷನಲ್ಲಿ ಸೆಲ್ ಶಾರ್ಟ್ ಆ್ಯಕ್ಟ್ ನೌ ಅಂತ ಬರೆದಿದೆ. ಅಂದರೆ ಶಾರ್ಟ್ ಪೊಸಿಷನ್ ತೊಗೊಳ್ಳಿ, ಆ್ಯಕ್ಟ್ ನೌ ಅಂದರೆ ಇವಾಗಲೇ ತೊಗೊಳ್ಳಿ ಅನ್ನೋದು ಅರ್ಥ. ಸೊ ನಾವಿಲ್ಲಿ ಏನು ಮಾಡಬೇಕು, ಸೆಲ್ ಮಾಡಬೇಕು, ಅಷ್ಟೇ ಕೆಲಸ ಇರೋದು. ಫ್ಯೂಚರ್ಸಲ್ಲಿ ಸೆಲ್ ಮಾಡಿ, ಇಲ್ಲ ಆಪ್ಷನ್ಸಲ್ಲಿ ಪುಟ್ ಆಪ್ಷನ್ ಬೈ ಮಾಡಿ. ಸೊ ಇಲ್ಲಿ ಸೆಲ್ ಮಾಡಿದ್ರೆ ಪ್ರೈಸ್ ಬಂದು 54,765 ನಡೀತಿದೆ. ಈ ರೇಟಿಗೆ ನಾವು ಇದನ್ನು ಸೆಲ್ ಮಾಡಿರ್ತೀವಿ. ಸೆಲ್ ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸಿಟ್ ಮಾಡೋಕ್ಕೆ ಆ ಡೈನಮಿಕ್ ಲೈವೇ ಒಂದು ಸಿಗ್ನಲ್ ಕೊಡುತ್ತೆ, ಅಲ್ಲಿ ತನಕ ಸುಮ್ಮನೆ ಕೂತ್ಕೋಬೇಕು. ಸೊ ಕೂತಿರೋವಾಗ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ಬರ್ತಾ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಆವತ್ತಿನ ದಿವಸನೇ ಕೆಳಗಡೆ ID3 ಚಾರ್ಟಲ್ಲಿ ನೋಡಿ ಗ್ರೀನ್ ಕಲರ್ ಆಗಿ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂದಿದೆ. ಅದೇ ಟೈಮಲ್ಲಿ ಇಂಟ್ರಾ ವೀಕಲ್ಲಿ ಒಂದು ಡೈನಮಿಕ್ ಸಿಗ್ನಲು ಇದೆ. ಸೊ ಹಾಗಾಗಿ
ಈ ಜಿಗ್ಜ್ಯಾಗ್ ಸಿಗ್ನಲ್ ಅಂದರೆ ಏನು ಅರ್ಥ ಅಂದರೆ ಪ್ರೈಸ್ ಇಲ್ಲಿಂದ ಟರ್ನ್ ಆಗ್ಬೋದು ಅಂತ ಅರ್ಥ. ಕೆಳಗೆ ಬರ್ತಿರೋದು ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಅರ್ಥ. ಹಾಗಾಗಿ ನಾವಿಲ್ಲೇನು ಮಾಡ್ಬೋದು, ಶಾರ್ಟ್ ಎಕ್ಸಿಟ್ ಮಾಡಬೇಕು. ಇರೋ ಪ್ರಾಫಿಟ್ನ ಫಸ್ಟ್ ಲಾಕ್ ಮಾಡಬೇಕು. ಶಾರ್ಟ್ ಎಕ್ಸಿಟ್ ಮಾಡೋದಲ್ಲದೆ ಅಲ್ಲಿಗೆ ಬೈ ಮಾಡ್ಬೋದು. ಸೊ ಶಾರ್ಟ್ ಎಕ್ಸಿಟ್ ಮಾಡೋಣ ಅಂತ ಮಾಡಿದ್ರೆ ಅಲ್ಲಿಗೆ ಪ್ರೈಸು 54,236 ನಡೀತಿದೆ. ಸೊ ಈ ಟ್ರೇಡಲ್ಲಿ ನಮಗೆ 528 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಸರಿ, ಅಲ್ಲಿಗೆ ಬೈ ಮಾಡಿದ್ವಿ. ಬೈ ಮಾಡಾದ್ಮೇಲೆ ಏನಾಯಿತು, ಅಲ್ಲಿಂದ ಪ್ರೈಸ್ ತಿರ್ಗಾ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಿರುವಾಗ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ನೋಡಿ ID3ಯಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಬಂದ್ಬಿಡ್ತು. ಈ ಜಿಗ್ಜ್ಯಾಗ್ ಬರ್ತಾನೆ ಏನರ್ಥ, ಜಿಗ್ಜ್ಯಾಗ್ ಮೇಲ್ ಬಂದಿದೆ ರೆಡ್ ಕಲರಲ್ಲಿ, ಅಂದರೆ ಪ್ರೈಸ್ ಡೌನ್ ಬರ್ಬೋದು ಅಂತ ಅರ್ಥ. ಸೊ ಹಾಗಾಗಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಇಲ್ಲಿಗೆ ಪ್ರೈಸು 54,588 ನಡೀತಿದೆ. ಸೊ ಹಿಂದಿನ ಬೈ ಟ್ರೇಡಲ್ಲಿ 352 ಪಾಯಿಂಟ್ಸ್ ಬೆನಿಫಿಟ್. ಸರಿ, ಸೆಲ್ ಮಾಡಿದ್ವಿ. ಸರ್ ಡೌನ್ ಬರುತ್ತೇನಪ್ಪ ಅಂತ ನೋಡಿದ್ರೆ ಒಂದೇ ಸತಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ID3ಯಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಬಂದ್ಬಿಡ್ತು. ಅಂದರೆ ಈ ಗೋಲ್ಡನ್ ಆ್ಯರೋ ಮಾರ್ಕ್ ಏನಿದೆ, ಅಪ್ ಆ್ಯರೋ ಮಾರ್ಕ್ ಬೈ ಬಂದಿದೆ. ಸೊ ಇದನ್ನು ಸ್ಪೀಡ್ ಸಿಗ್ನಲ್ ಅಂತ ಕರಿತೀವಿ. ಬೈ ಬಂದ್ಬಿಡ್ತು. ಸರಿ, ಬೈ ಬಂತಲ್ಲ ಅಂತ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಮಾಡಬೇಕು, ಅಷ್ಟೇ ಕೆಲಸ ಇರೋದು. ಸಿಗ್ನಲ್ ಬಂತ ಆರ್ಡ್ರ್ ಆಗ್ತಾಯಿದ್ದೀವಿ, ಅಷ್ಟೇ ನಮ್ಮ ಕೆಲಸ. ಓಕೆ, ಎಕ್ಸಿಟ್ ಮಾಡಿದ್ರೆ ಪ್ರೈಸ್ 54,898 ನಡೀತಿದೆ. ಇಲ್ಲಿಗೆ ಹಿಂದಿನ ಟ್ರೇಡಲ್ಲಿ 309 ಪಾಯಿಂಟ್ಸ್ ಮೈನಸ್ ಆಗಿದೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸಿಗ್ನಲ್ ಬಂತ ಸುಮ್ಮನೆ ಟ್ರೇಡ್ ಮಾಡಿ, ಕಂಟಿನ್ಯೂ, ನಿಲ್ಲಿಸ್ಬೇಡಿ. ಸರಿ, ಅಲ್ಲಿ ಬೈ ಮಾಡಿದ್ವಿ. ಬೈ ಮಾಡಾದ್ಮೇಲೆ ಏನಾಯಿತು, ಪ್ರೈಸು ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ಬರ್ತಾ ಮಾರ್ಕೆಟ್ ಕ್ಲೋಸ್ ಆಯಿತು. ಮಾರನೇ ದಿವಸ ಏಪ್ರಿಲ್ 28ನೇ ತಾರೀಕು ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಶಾರ್ಪಾಗಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಾ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಮೇಲ್ಗಡೆ ID3ಯಲ್ಲಿ ಲಾಂಗ್ ಸಿಗ್ನಲ್ ಈ ಲೈನ್ನ ಪ್ರೈಸು ಟಚ್ ಮಾಡ್ತಿದೆ. ಸೊ ಇಂಥ ಪಾಯಿಂಟ್ ಬಂದಾಗ ಇದೂ ಒಂದು ಸಿಗ್ನಲ್ ಅಂತೀವಿ. ಇಲ್ಲಿಂದ ಪ್ರೈಸ್ ಟರ್ನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ 55,063ಗೆ. ಎಕ್ಸಿಟ್ ಮಾಡ್ತಾನೆ ಹಿಂದಿನ ಟ್ರೇಡಲ್ಲಿ ನಮಗೆ 164 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಅಲ್ಲೇ ಶಾರ್ಟ್ ಪೊಸಿಷನ್ ತೊಗೊಂಡಾದ್ಮೇಲೆ ಪ್ರೈಸ್ ಡೌನ್ ಬರುತ್ತೇನಪ್ಪ ಅಂತ ನೋಡಿದ್ರೆ ಅದು ಡೌನ್ ಬರಲಿಲ್ಲ, ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಾ ಹೋಗ್ತಾ ಇಂಟ್ರಾ ವೀಕಲ್ ನೋಡಿ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಬಿಡ್ತು. ಬಟ್ ಇಲ್ಲಿ ಬೈ ಕೊಡ್ತು ಅಂತ ಬ್ಲೈಂಡಾಗಿ ನಾವು ಹೋಗಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಬೈ ಕೊಟ್ಟಾಗ ನೋಡಿ ಮೇಲ್ಗಡೆ ಲಾಂಗ್ ಸಿಗ್ನಲ್ ಅನ್ನೋದು ಒಂದು ಅಡ್ಡ ನಿಂತಿದೆ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಂಟ್ರಿ ತೊಗೊಳ್ಳೋವಾಗ ಯಾರಾದ್ರು ಅಡ್ಡ ಇದ್ದರೆ ನಾವು ಆ ಎಂಟ್ರಿ ಮಾಡೋದಿಲ್ಲ. ನಮ್ಗೆ ಯಾರೂ ಅಡ್ಡ ಇರಬಾರ್ದು, ಎಂಟ್ರಿನೇ ಮಾಡೋದಿಲ್ಲ. ಬೈ ಸಿಗ್ನಲ್ ಬಂದಿದೆ, ಬೈಯೇ ಮಾಡೋದಿಲ್ಲ ಅಂದರೆ ಹಿಂದಿನ ಶಾರ್ಟ್ ಪೊಸಿಷನ್ ಯಾಕೆ ಎಕ್ಸಿಟ್ ಮಾಡಬೇಕು? ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡೋಣ, ಪ್ರೈಸ್ ಎನಿ ಟೈಮ್ ಡೌನ್ ಬರ್ಬೋದು ಅನ್ನೋದು. ವೆಯ್ಟ್ ಮಾಡ್ತಾಯಿದ್ರೆ ನಿಧಾನಕ್ಕೆ ಅದು ಪ್ರೈಸ್ ಮೇಲೆ ಹೋಗ್ತಾ ಇದೆ. 300-400 ಪಾಯಿಂಟ್ ಮೇಲೆ ಹೊಟ್ಟೋಗಿದೆ. ಆಮೇಲೆ ಶಾರ್ಪಾಗಿ ನೋಡಿ ಈ ಪಾಯಿಂಟಲ್ಲಿ ನಮಗೆ ಏಪ್ರಿಲ್ 29ನೇ ತಾರೀಕು ಅಷ್ಟೊತ್ತಿಗೆ ಪ್ರೈಸ್ ಮೇಲೋಗಿ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಬೈ ಕೊಡೋಕ್ಕೆ ರೆಡಿ ಆಗೋಯ್ತು. ಇವಾಗ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಬೈ ಕೊಟ್ಬಿಡ್ತು ಅಂದರೆ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೋಬೇಕು. ಬಟ್ ಬೈ ಕನ್ಫರ್ಮ್ ಆಗುತ್ತಾ? ಕನ್ಫರ್ಮ್ ಆಗೋ ತನಕ ಸ್ವಲ್ಪ ಕಾಯ್ತೀವಿ. ಕಾಯ್ತಿರೋವಾಗ ಅದು ಬೈ ಕೊಟ್ಟಿಲ್ಲ. ಪ್ರೈಸ್ ಅದು ಬೈ ಕೊಡೋಷ್ಟೊಳಗಡೆ ಪ್ರೈಸ್ ಡೌನ್ ಬಂದ್ಬಿಡ್ತು. ಡೌನ್ ಬಂದು ಬೈ ಕೊಡದೇ ಇರೋದ್ರಿಂದ ಅಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗು ಬಂದಿದೆ. ಹಾಗಾಗಿ ಪ್ರೈಸ್ ಎನಿ ಟೈಮ್ ಡೌನ್ ಬರ್ಬೋದು. ಶಾರ್ಟ್ನ ಹಾಗೆ ಹೋಲ್ಡ್ ಮಾಡಿ ಅಂತ ಅರ್ಥ. ಹೋಲ್ಡ್ ಮಾಡ್ತಿರುವಾಗ ಪ್ರೈಸ್ ಅಂದ್ಕೊಂಡಂಗೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ಬೆಳಗ್ಗೆ 11:55ಗೆ ಕೆಳಗಡೆ ಇಂಟ್ರಾ ವೀಕಲ್ ನೋಡಿ ಒಂದು ಸಣ್ಣದಾಗಿ ಜಿಗ್ಜ್ಯಾಗ್ ಸಿಗ್ನಲ್ ಒಂದು ಬಂದಿದೆ. ಈ ಜಿಗ್ಜ್ಯಾಗ್ಗೆ ಮತ್ತೆ ಶಾರ್ಟ್ ಎಕ್ಸಿಟ್ ಲಾಂಗ್. ಪ್ರೈಸ್ ಅಷ್ಟೊತ್ತಿಗೆ 55,348. ಹಿಂದಿನ ಶಾರ್ಟ್ ಪೊಸಿಷನಲ್ಲಿ ನಮಗೆ 285 ಪಾಯಿಂಟ್ ಮೈನಸ್ ಆಗಿದೆ. ಸೊ ನಾವಿಲ್ಲಿ ಪ್ರಾಫಿಟೋ ಮೈನಸ್ಸೋ ಇದೆಲ್ಲ ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಸಿಗ್ನಲ್ ಬಂತ ಆರ್ಡ್ರ್ ಹಾಕಿ ಟ್ರೇಡ್ ಮಾಡಿ, ಅಷ್ಟೇ ಇರೋದು ಕೆಲಸ. ಇಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ನೋಡಿ, ಎಲ್ಲಾದರೂ ಅನಲೈಸ್ ಮಾಡೋ ಅವಶ್ಯಕತೆ ಬಂತಾ? ಎಲ್ಲೂ ಇಲ್ಲ. ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇರೋದು ಇದರಲ್ಲಿ. ಸೊ ಮಾಡ್ತಿರೋವಾಗ ಬೈ ಮಾಡಿದ್ದೀವಿ. ಬೈ ಮಾಡಾದಮೇಲೆ ಪ್ರೈಸ್ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ID3ಯಲ್ಲಿ ಮತ್ತೆ ಇನ್ನೊಂದು ಜಿಗ್ಜ್ಯಾಗ್ ಮೇಲ್ಗಡೆ. ಸೊ ಪ್ರೈಸ್ ಇಲ್ಲಿಂದ ಟರ್ನ್ ಆಗ್ಬೋದು ಅಂತ ನಾವೇನು ಮಾಡ್ತೀವಿ, ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಅಷ್ಟೊತ್ತಿಗೆ ಪ್ರೈಸ್ 55,446. ಸೊ ಇಲ್ಲಿಗೆ ನಮಗೆ ಹಿಂದಿನ ಟ್ರೇಡಲ್ಲಿ 98 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಸರಿ, ಅಲ್ಲಿಗೆ ಲಾಂಗ್ ಎಕ್ಸಿಟ್ ಮಾಡಿದ್ವಿ, ಮತ್ತೆ ಶಾರ್ಟ್ ಪೊಸಿಷನ್ ತೊಗೊಂಡ್ವಿ. ಶಾರ್ಟ್ ಪೊಸಿಷನ್ ತೊಗೊತಾನೆ ಪ್ರೈಸ್ ಡೌನ್ ಬರ್ತಾ ಬರ್ತಾ ಬರ್ತಾ
ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಷ್ಟೊತ್ತಿಗೆ ಕೆಳಗಡೆ ID3 ಲಾಂಗ್ ಸಿಗ್ನಲ್ ಹತ್ರ ಬಂದು ನಿಂತಿದೆ. ಸೊ ಈ ಪಾಯಿಂಟಿಗೆ ಬಂದಾಗ ಮತ್ತೆ ಇಂಟ್ರಾ ವೀಕಲ್ಲೂ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬರ್ತಿದೆ. ಸೊ ಮಾರ್ಕೆಟ್ ಕ್ಲೋಸಿಂಗಲ್ಲಿ ಇದು ಬಂದಿರೋದ್ರಿಂದ ನಾವು ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾರನೇ ದಿವಸ ಬೆಳಗ್ಗೆ ಓಪನಿಂಗಲ್ಲಿ ಎಕ್ಸಿಟ್ ಮಾಡೋಣ ಅಂತ ಕಾದಿರ್ತೀವಿ. ಸೊ April 30 ಮಾರ್ಕೆಟ್ ಓಪನ್ ಆಗ್ತಾನೆ ಬೆಳಗ್ಗೆ 55,357ಗೆ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊತೀವಿ. ಹಾಗಾಗಿ ಹಿಂದಿನ ಟ್ರೇಡಲ್ಲಿ ನಮಗೆ 89 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ತು. ನೋಡಿ ಏನು ಮಾಡ್ತಿದ್ದೀವಿ ನಾವಿಲ್ಲಿ, ಸಿಗ್ನಲ್ ಟು ಸಿಗ್ನಲ್ ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ ಇರೋದು ಇದರಲ್ಲಿ ಕೆಲಸ, ಬೇರೆ ಏನೂ ಇಲ್ಲ. ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯೂಸ್ ನೋಡೋ ಅವಶ್ಯಕತೆ ಇಲ್ಲ, ಇನ್ನೊಬ್ಬರು ಮಾತು ಕೇಳೋ ಅವಶ್ಯಕತೆ ಇಲ್ಲ. ಸಿಗ್ನಲ್ ಬಂತ ಟ್ರೇಡ್ ಮಾಡಿ. ಸೊ ಅಲ್ಲಿಗೆ 55,357ಗೆ ನಾವು ಶಾರ್ಟ್ ಎಕ್ಸಿಟ್ ಮಾಡಿ ಬೈಯೂ ಮಾಡಿದ್ದೀವಿ. ಬೈ ಮಾಡಾದಮೇಲೆ ಪ್ರೈಸು ನಿಧಾನಕ್ಕೆ ಸ್ವಲ್ಪ ಡೌನ್ ಬರ್ತಾ ಅಪ್ ಡೌನ್ ಮಾಡ್ತಾ ಮಾಡ್ತಾ ಅಲ್ಲಿಂದ ನಮಗೆ May 2 ಅಷ್ಟೊತ್ತಿಗೆ ಬೆಳಗ್ಗೆ 9:55 ಅಷ್ಟೊತ್ತಿಗೆ ಶಾರ್ಪಾಗಿ ಪ್ರೈಸು ಮೇಲೆ ಬಂದು ಇಂಟ್ರಾ ವೀಕಲ್ಲಿ ಲಾಂಗ್ ಸಿಗ್ನಲ್ ಹತ್ರ ಬಂದ್ಬಿಡ್ತು. ಸೊ ಈ ಪಾಯಿಂಟಿಗೆ ನಾವೇನು ಮಾಡ್ತೀವಿ, ಬಂದಿರೋ ಪ್ರಾಫಿಟ್ ಫಸ್ಟ್ ಬುಕ್ ಮಾಡಿಕೊಂಡು ವಾಪಸ್ ಶಾರ್ಟ್ಗೆ ಹೋಗೋಣ. ಯಾಕೆ, ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಇನ್ನೂ ಸೆಲ್ಲಲ್ಲೇ ಇದೆ ಅದಕ್ಕೆ. ಸೊ ಹಾಗಾಗಿ ಎಕ್ಸಿಟ್ ಮಾಡಿದ್ರೆ 55,550 ಈ ಪ್ರೈಸ್ಗೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಮಾಡಿರ್ತೀವಿ. ಸೊ ಈ ಟ್ರೇಡಲ್ಲಿ ಹಿಂದಿನ ಬೈ ಟ್ರೇಡಲ್ಲಿ ನಮಗೆ 193 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ಸರಿ, ಸೆಲ್ ಮಾಡಿದ್ವಿ. ಸೆಲ್ ಮಾಡಿದ್ರೆ ಆವತ್ತಿನ ದಿವಸನೇ ಮತ್ತೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಶಾರ್ಪಾಗಿ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆಲ್ಲ ಡೌನ್ ಬಂದು ID3 ಲಾಂಗ್ ಸಿಗ್ನಲ್ ಹತ್ರ ಬಂದ್ಬಿಡ್ತು. ಈ ಪಾಯಿಂಟಿಗೆ ಬರ್ತಾನೆ ನಾವೇನು ಮಾಡ್ತೀವಿ, ಶಾರ್ಟ್ ಎಕ್ಸಿಟ್ ಮಾಡಿ ಮತ್ತೆ ಲಾಂಗ್ ತೊಗೊಳ್ಳೋದು. ಅಷ್ಟೊತ್ತಿಗೆ ಪ್ರೈಸು 55,246. ಈ ಟ್ರೇಡಲ್ಲಿ ನೋಡಿ 304 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ನೋಡಿ ಏನು ಮಾಡ್ತಾಯಿದ್ದೀವಿ, ಈ ಟ್ರೇಡಲ್ಲಿ ನಮ್ಗೆ ಇಷ್ಟು ಪಾಯಿಂಟ್ 50 ಪಾಯಿಂಟ್ ಬಂದರೆ ಸಾಕು, 10 ಪಾಯಿಂಟ್ ಬಂದರೆ ಸಾಕು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಕೂತಿದ್ದೀವ? ಏನೂ ಇಲ್ಲ. ಸಿಗ್ನಲ್ ಎಲ್ಲಿ ಬರುತ್ತೋ ಅಲ್ಲಿಗೆ ಟ್ರೇಡ್ ಮಾಡೋದು. ಸಿಗ್ನಲ್ ಬಂದಿಲ್ವಾ, ನೋ ಟ್ರೇಡ್, ಸುಮ್ಮನೆ ಕೂತ್ಕೊಳ್ಳೋದು. ಇಷ್ಟೇ ಇರೋದು ಕೆಲಸ ಇದರಲ್ಲಿ. ಸೊ ಅಲ್ಲಿಗೆ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಂಡಿದ್ದೀವಿ. ಲಾಂಗ್ ಪೊಸಿಷನ್ ತೊಗೊಂಡಿರೋವಾಗ ಪ್ರೈಸು ಅಲ್ಲಿ ಮೇಲೆ ಹೋಗದೆ ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿ ID3 ನೋಡಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಬಿಡ್ತು. ಇವಾಗ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಾವು ಇಲ್ಲಿ ಲಾಂಗ್ ಎಕ್ಸಿಟ್ ಶಾರ್ಟ್ ತೊಗೋಬೇಕು. ಬಟ್ ಈ ಸೆಲ್ ಕೊಟ್ಟಾಗ ಮತ್ತೆ ಇನ್ನೊಂದು ಅಲ್ಲಿ ಬೇರೆ ಸಿಗ್ನಲ್ ಅಡ್ಡ ಬಂದಿದೆ. ಎಂಟ್ರಿ ತೊಗೊಳ್ಳೋವಾಗ ಅಡ್ಡ ಬರೋವಾಗ ನಾವು ಟ್ರೇಡ್ ಮಾಡೋದಿಲ್ಲ, ಇದು ಗೊತ್ತಿರೋಂಥ ವಿಷಯ. ಸೊ ಟ್ರೇಡೇ ತೊಗೊಳ್ಳೋದಿಲ್ಲ ಅಂದರೆ ಹಿಂದಿನ ಟ್ರೇಡ್ ಯಾಕೆ ಎಕ್ಸಿಟ್ ಮಾಡೋದು, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡೋವಾಗ ಪ್ರೈಸು ಅಲ್ಲಿಂದ 5ನೇ ತಾರೀಕು ಮೇ ನಿಧಾನಕ್ಕೆ ಮೇಲೆ ಹೋಗ್ತಿರುವಾಗ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ID3 ಮೇಲ್ಗಡೆ ಒಂದು ಜಿಗ್ಜ್ಯಾಗ್. ಈ ಜಿಗ್ಜ್ಯಾಗ್ಗೆ ಸಿಗ್ನಲ್ ಬಂತು, ನಾವು ಆರ್ಡ್ರ್ ಆಗ್ತಾಯಿದ್ದೀವಿ ಅಷ್ಟೇ. ನಾವು ಪ್ರಾಫಿಟ್ ಬಂತು ಮೈನಸ್ ಬಂತು ಇದೆಲ್ಲ ನೋಡ್ತಾ ಇದ್ದರೆ ನಾವು ಎಮೋಷ್ನಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಎಮೋಷ್ನಲಿ ಇನ್ವಾಲ್ವ್ ಆಗಿದ್ರೆ ನಿಮ್ಮನ್ನು ರುಬ್ತಾರೆ ಹಾಕ್ಕೊಂಡು. ಸೊ ಅಲ್ಲಿ ನೋಡ್ತಿರೋವಾಗ ಸಿಗ್ನಲ್ ಬಂತು 2 ಗಂಟೆಗೆ 55,009ಗೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊತೀವಿ ಮತ್ತೆ. ಸೊ ಹಿಂದಿನ ಟ್ರೇಡಲ್ಲಿ ನಮಗೆ 237 ಪಾಯಿಂಟ್ ಮೈನಸ್. ನೋಡಿ ನಾನು ಬರೀ ಪ್ರಾಫಿಟ್ ಟ್ರೇಡ್ಸ್ ತೋರಿಸ್ತಾ ಇಲ್ಲ, ಸುಮ್ಮನೆ ಸಿಗ್ನಲ್ ಟು ಸಿಗ್ನಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತಿದೆ ಅಂತ ತೋರಿಸ್ತಿದ್ದೀನಿ. ಸೆಲ್ ಮಾಡಿದ್ವಿ. ಸೆಲ್ ಮಾಡಿದ್ಮೇಲೆ ಅಲ್ಲಿಂದ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ 6ನೇ ತಾರೀಕು ಮೇ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಶಾರ್ಪಾಗಿ ಡೌನ್ ಬಂದು ID3 ಮತ್ತೆ ಲಾಂಗ್ ಸಿಗ್ನಲ್ ಹತ್ರ ಬಂದಿದೆ. ಈ ಸಿಗ್ನಲ್ಗೆ ಮತ್ತೆ ಶಾರ್ಟ್ ಎಕ್ಸಿಟ್ ಲಾಂಗ್ ತೊಗೊಳ್ತೀವಿ. ಇದೇ ತಾನೇ ಪ್ರೀವಿಯಸ್ ಆಗು ಮಾಡಿದ್ದು, ಅದೇ ಕೆಲಸ ಇಲ್ಲೂ ಮಾಡ್ತಾಯಿದ್ದೀವಿ. 54,744. ಸೊ ಇಷ್ಟೊತ್ತಿಗೆ ಈ ಪ್ರೀವಿಯಸ್ ಶಾರ್ಟ್ ಪೊಸಿಷನಲ್ಲಿ ನಮಗೆ 265 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ಸರಿ, ಬೈ ಮಾಡಿದ್ವಿ. ಬೈ ಮಾಡಿದ್ಮೇಲೆ ಏನಾಯಿತು ಅಂದರೆ ಪ್ರೈಸು ಒಂದೇ ಸಮ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ID3 ಲಾಂಗ್ ಸಿಗ್ನಲ್ಲು ಸೆಲ್ ಕೊಟ್ಬಿಡ್ತು. ಇಂಟ್ರಾ ವೀಕಲ್ಲೂ ಮಿಡ್ ಸಿಗ್ನಲ್ ಅಂತ ಏನು ಹೇಳ್ತೀವಿ ಅದೂ ಸೆಲ್ ಕೊಟ್ಬಿಡ್ತು. ಸರಿ, ಎಲ್ಲ ಸೆಲ್ ಕೊಟ್ಬಿಟ್ಟಿದೆಯಲ್ಲ, ಲಾಂಗ್ ಎಕ್ಸಿಟ್ ಶಾರ್ಟ್ ಮಾಡಿಬಿಡೋಣ ಅಂತ ನೋಡಿದ್ರೆ ಕೆಳಗಡೆ ಸೈಡ್ ವೇಸ್ ನೋವು ಅಂತ ಬರುತ್ತೆ. ಈ ಸೈಡ್ ವೇಸ್ ನೋವು ಅಂತ ಇರೋವಾಗ ಎಂಟ್ರಿ ತೊಗೊಳ್ಳೋವಾಗ ಸೈಡ್ ವೇಸ್ ಇದೆ ಅಂದರೆ ಅಂಥ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸುಮಾರು ಸತಿ ಪ್ರೈಸು ಒಂದೇ ಸಮ ರಿವರ್ಸು ಆಗಿರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವಲ್ಲಿ ಏನೂ ಮಾಡ್ತಿಲ್ಲ, ಹಿಂದಿನ ಲಾಂಗ್ ಪೊಸಿಷನ್ ಹಾಗೆ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ವೆಯ್ಟ್ ಮಾಡ್ತಿದ್ರೆ ನಾವು ಬೈ ಮಾಡಿರೋದು ನೋಡಿ 54,744, ಅದು 54,400 ರೇಂಜಿಗೆ ಬಂದುಬಿಟ್ಟಿದೆ. 300 ಪಾಯಿಂಟ್ ಹತ್ರ ಡೌನ್ ಬಂದ್ಬಿಡ್ತು. ಬಟ್ ನಾವೇನು ಮಾಡ್ತಿದ್ದೀವಿ, ಸಾಫ್ಟ್ ಡೈನಮಿಕ್ ಲೈವಲ್ಲಿ ಸಿಗ್ನಲ್ ಬರಲಿ,
ಡೌನ್ ಹೋಗೋವಾಗ ಅದು ಸೈಡ್ ವೇಸ್ ಎಂಡ್ ಸೈನ್ ಅಂತ ಹೇಳಿ ಬೇಕಾದ್ರೆ ಎಕ್ಸಿಟ್ ಮಾಡೋಣ, ಇಲ್ಲ ಪ್ರೈಸ್ ಮೇಲೆ ಬರುತ್ತೆ ತಿರ್ಗಾ ಸಿಗ್ನಲ್ ಕೊಡಲಿ ಅಂದ್ಬಿಟ್ಟು ನಾವು ಕಾಯ್ತಿರ್ತೀವಿ. ಸೊ ಕಾಯ್ತಿರೋವಾಗ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಪ್ರೈಸ್ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಾ ಮೇಲ್ಗಡೆ ID3ಯಲ್ಲಿ ಮತ್ತೆ ಒಂದು ಜಿಗ್ಜ್ಯಾಗ್. ಈ ಜಿಗ್ಜ್ಯಾಗ್ಗೆ ನಾವೇನು ಮಾಡ್ತೀವಿ, ಇವಾಗ ಇದನ್ನು ಎಕ್ಸಿಟ್ ಅಂಡ್ ರಿವರ್ಸ್ ಮಾಡೋಣ ಅಂತ ಮಾಡಿದ್ರೆ 54,571ಗೆ ನಾವಿಲ್ಲಿ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ. 172 ಪಾಯಿಂಟ್ ಮೈನಸ್ ಆಗಿದೆ ಹಿಂದಿನ ಟ್ರೇಡಲ್ಲಿ. ನೋಡಿ 400 ಪಾಯಿಂಟ್ ಮೈನಸ್ ತೋರಿಸ್ತು. ಯಾವುದೇ ಥರದ್ದು ಭಯ ಪ್ಯಾನಿಕ್ ಆಗೋವಂಥ ಅವಶ್ಯಕತೆನೇ ಬಂದಿಲ್ಲ. ಸಿಗ್ನಲ್ ಬರಲಿ ಅಂತ ಕಾದೆ. ಸಿಗ್ನಲ್ ಬಂದಾಗ ಎಕ್ಸಿಟ್ ಮಾಡಿದಾಗ ನೋಡಿ 400 ಪಾಯಿಂಟ್ ಮೈನಸ್ ಮಾಡ್ಕೊಳ್ಳೋಕೆ ಬದಲು 172 ಪಾಯಿಂಟ್ ಮೈನಸಲ್ಲೇ ಎಕ್ಸಿಟ್ ಕೊಟ್ಟಿದೆ. ಓಕೆ, ಸರಿ, ಮತ್ತೆ ಶಾರ್ಟ್ ಮಾಡಿದ್ವಿ. ಶಾರ್ಟ್ ಮಾಡಾದ್ಮೇಲೆ ಏನಾಯಿತು, ಇಲ್ಲಿಂದ ಮಾರ್ಕೆಟ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಶಾರ್ಪಾಗಿ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಡೌನ್ ಬರ್ತಾ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿ ಕೆಳಗಡೆ ನಮ್ಮ ಇಂಟ್ರಾ ವೀಕಲ್ಲಿ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬರ್ತಿದೆ, ಜೊತೆಯಲ್ಲಿ ಡೈನಮಿಕ್ ಸಿಗ್ನಲ್ಸು ಇದೆ. ಸೊ ಈ ಜಿಗ್ಜ್ಯಾಗ್ ಬಂದಾಗ ಇಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೋಬೇಕು. ಬಟ್ ಏನು ಮಾಡೋದು, ಮಾರ್ಕೆಟ್ ಕ್ಲೋಸಿಂಗಲ್ಲಿ ಬಂದಿರೋಂಥ ಸಿಗ್ನಲ್ ಇದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಆದಾಗ ಮಾರ್ಕೆಟ್ ಅಲ್ಲಿಗೆ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಕಾದಿರ್ತೀವಿ. ಬೆಳಗ್ಗೆ 7ನೇ ತಾರೀಕು ಮೇ ಮಾರ್ಕೆಟ್ ಓಪನ್ ಆಗೋವಾಗ 53,445ಗೆ ಓಪನ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ. ನಮ್ಮ ಕೆಲಸ ಏನು, ಸಿಗ್ನಲ್ ಬಂದಿದೆಯಾ, ಎಕ್ಸಿಟ್ ಆ್ಯಂಡ್ ರಿವರ್ಸ್, ಅಷ್ಟೇ ನಮ್ಮ ಕೆಲಸ. ಓಕೆ, ಸೊ ಎಕ್ಸಿಟ್ ಆ್ಯಂಡ್ ರಿವರ್ಸ್ ಮಾಡ್ತೀವಿ. ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊತೀವಿ. ಹಿಂದಿನ ಶಾರ್ಟ್ ಟ್ರೇಡಲ್ಲಿ 626 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ಇಲ್ಲಿಗೆ ಬೈ ಮಾಡಿದ್ವಿ. ಬೈ ಮಾಡಾದ್ಮೇಲೆ ನೋಡಿ ಶಾರ್ಪಾಗಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಹತ್ರ 1,000 ಪಾಯಿಂಟ್ ಮೇಲೆ ಹೋಗಿದೆ. ಈ ಟ್ರೇಡನ್ನು ನಾವು ಲೆಕ್ಕ ತೊಗೊಳ್ಳೋದು ಬೇಡ. ಓಕೆ, ಆಗಿರೋಂಥ ಇಷ್ಟು ಟ್ರೇಡ್ 25ನೇ ತಾರೀಕು ಏಪ್ರಿಲಿಂದ ಹಿಡಿದು 7ನೇ ತಾರೀಕು ಮೇ ತನಕ ಆಗಿರೋಂಥ ಇಷ್ಟೊಂದು ಟ್ರೇಡಲ್ಲಿ ಪ್ರಾಫಿಟ್ ಟ್ರೇಡ್ಸು ಇದೆ, ಮೈನಸ್ ಟ್ರೇಡ್ಸು ಇದೆ. ಇದೆಲ್ಲ ಆಗಿನೂ ಟೋಟಲ್ ಆಗಿ ಸಿಕ್ಕಿರೋಂಥ ಪಾಯಿಂಟ್ಸ್ ಎಷ್ಟು ಅಂತ ನೋಡಿದ್ರೆ 1,617 ಪಾಯಿಂಟ್ ಬೆನಿಫಿಟ್ ನಮಗೆ ಇಲ್ಲಿ ಸಿಕ್ಕಿದೆ. ಓಕೆ, ಇಷ್ಟೊಂದು ಟ್ರೇಡ್, ಎಷ್ಟು ಟ್ರೇಡ್ ಆಯಿತು ಲೆಕ್ಕ ಮಾಡಿ ಇಲ್ಲಿ ತನಕ. ಇಷ್ಟು ಟ್ರೇಡ್ಸಲ್ಲಿ ಟೋಟಲಾಗಿ ಬಂದಿರೋದು 1,617 ಪಾಯಿಂಟ್ಸ್. ನೀವು ಯಾವುದೇ ಥರದ ಬ್ರೋಕ್ರೇಜ್ ಹಾಕ್ಕೊಂಡ್ರು ನಿಮ್ಮ ಓವರ್ ಆಲ್ ಪ್ರಾಫಿಟ್ಟೇ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ನಾವು ಮಾಡಿರೋದೇನು, ಮಾರ್ಕೆಟ್ನ ಯಾವುದೇ ಥರದ್ದು ಅನಾಲಿಸಿಸ್ ಮಾಡಿಲ್ಲ, ಇನ್ನೊಬ್ಬರ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ, ನ್ಯೂಸ್ ನೋಡೋ ಅವಶ್ಯಕತೆ ಇರಲಿಲ್ಲ. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಮಾರ್ಕೆಟ್ ಓಪನ್ ಆಯಿತಾ, ಡೈನಮಿಕ್ ಲೈವ್ ಮುಂದೆ ಬಂದು ಕೂತ್ಕೊಂಡ್ವಾ, ಸಿಗ್ನಲ್ ಬರ್ತಾ ಇದೆಯಾ, ಟ್ರೇಡ್ ಮಾಡೋಣ, ಸಿಗ್ನಲ್ ಬಂತಾ ಟ್ರೇಡ್ ಮಾಡಿ, ಇಷ್ಟೇ ಇರೋದು ಕೆಲಸ ಇದರಲ್ಲಿ. ತುಂಬ ಸಿಂಪಲ್ ಇದು. ಓಕೆ, ಬಟ್ ಎಸ್, ಫಸ್ಟ್ ಆಫ್ ಆಲ್ ಡೈನಮಿಕ್ ಲೈವ್ ಒಳಗಡೆ ಇರೋಂಥ ಈ ಸಿಗ್ನಲ್ಗಳ ಹೆಸರೇನು, ಅದು ಬಂದರೆ ಆ ಸಿಗ್ನಲ್ಸ್ ಬಂದರೆ ಅರ್ಥ ಏನು, ಮಾರ್ಕೆಟ್ ಮೂವ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಿದೆ ಡೈನಮಿಕ್ ಲೈವ್, ಇಷ್ಟು ವಿಷಯನ ನೀವು ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ, ಅದಕ್ಕೆ ನಮ್ಮ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡುವಾಗ ಇಷ್ಟೇ ವಿಷಯ ನೀವು ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ ನೆಕ್ಸ್ಟ್ ನಾವು ಮಾಡೋ ಕೆಲಸ ಏನು ಹೇಳಿ, ಸಿಗ್ನಲ್ ಬಂತ ಟ್ರೇಡ್ ಮಾಡಿ. ಎಲ್ಲಿ ಬಂತು ಸರ್ ಸಿಗ್ನಲ್ಲು ಅಂತ ನೀವು ಕೇಳಿ, ಕಣ್ಣಿಗೆ ಕಾಣಿಸ್ತಲ್ವ ಇವಾಗ ತೋರಿಸಿರೋ ಅಷ್ಟು ಸಿಗ್ನಲ್ ಕಣ್ಣೆದುರುಗಡೆ ಬಂತ? ಓಕೆ, ನೀವು ಕೂತಿರೋವಾಗ ಎದುರುಗಡೆ ಬಂತ, ಕಣ್ಣಿಗೆ ಕಾಣಿಸ್ತಾ? ಕಣ್ಣಿಗೆ ಕಾಣಿಸೋ ಸಿಗ್ನಲ್ಗೆ ಸುಮ್ಮನೆ ಆರ್ಡ್ರ್ ಹಾಕಿ, ಅಷ್ಟೇ ನಿಮ್ಮ ಕೆಲಸ. ಓಕೆ, 1,600 ಪಾಯಿಂಟ್ ನಮಗೆ 7-8 ದಿವಸ ಟ್ರೇಡಿಂಗಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಸ್ಕ್ರಿಪ್ಟಲ್ಲಿ ಬೆನಿಫಿಟ್ ಸಿಗತ್ತಂದರೆ ನನ್ನ ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಇಟ್ ಈಸ್ ಅಮೇಝಿಂಗ್. ಓಕೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದು ಅದ್ರ ಪ್ರಕಾರ ನಿಮಗೆ ಅರ್ಥ ಆಗಿರುತ್ತೆ. ಓಕೆ, ಸೊ ಡೈನಮಿಕ್ ಲೈವ್ ಇವತ್ತಿನ ದಿವಸ ಸುಮಾರು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಲ್ಗೋ ಟ್ರೇಡಿಂಗ್, ಇದೆಲ್ಲ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸಲ್ಲಿ, ಟೆಕ್ನಾಲಜಿ ವೈಸ್ ಸುಮಾರು ಜನ ಅಡ್ವಾನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಈ ಡೈನಮಿಕ್ ಲೈವ್ 2011ರಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಅದಕ್ಕೂ ಮುಂದೆ ಇರೋಂಥ ಕಾನ್ಸೆಪ್ಟ್ಸ್, ಟೆಕ್ನಾಲಜೀಸ್ನೆಲ್ಲ ಯೂಸ್ ಮಾಡಿ ಆವಾಗಲೇ ರೆಡಿ ಆಗಿರೋಂಥದ್ದು. ಓಕೆ, ಇವತ್ತಿನ ದಿವಸ ಏನು ಮಾಡ್ತಿದೆ ನೋಡಿ, ಈ ಥರ ಮಾರ್ಕೆಟ್ ಮೂವ್ಮೆಂಟ್ ಈ ಬ್ಯಾಂಕ್ ನಿಫ್ಟಿಲಿ 25ನೇ ತಾರೀಕು ಏಪ್ರಿಲಿಂದ 7th ಮೇ ತನಕ ಆಗಿರೋಂಥ ಮಾರ್ಕೆಟ್ ಮೂವ್ಮೆಂಟಲ್ಲಿ ನಾರ್ಮಲ್ ಆಗಿ ಟ್ರೇಡರ್ಸ್ ಟ್ರೇಡ್ ಮಾಡೋದು ತುಂಬ ಕಷ್ಟ. ಯಾಕೆ ಹೇಳಿ, ಇದು ಒಂದೇ ಸಮ ಅಪ್ ಟ್ರೆಂಡು ಇರಲಿಲ್ಲ, ಒಂದೇ ಸಮ ಡೌನ್ ಟ್ರೆಂಡು ಇರಲಿಲ್ಲ, ಒಂದೇ ರೇಂಜಲ್ಲಿ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಂತ ಮಾಡಿಕೊಂಡೇ ಇತ್ತು ಇಷ್ಟು ದಿವಸ. ಈ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲೂ ಡೈನಮಿಕ್ ಲೈವ್ ಏನು ಮಾಡಿದೆ, ಸುಮ್ಮನೆ ಆಟೋಮೆಟಿಕಲಿ ಸಿಗ್ನಲ್ಸ್ ಕೊಡ್ತಾ ಬಂದಿದೆ. ಸಾಫ್ಟ್ವೇರೇ ಆಟೋಮೆಟಿಕ್ಕಾಗಿ ಸಿಗ್ನಲ್ಸ್ ಕೊಡ್ತಿರೋವಾಗ ನಮ್ಮ ಕೆಲಸ ಏನು, ಸಿಂಪಲಾಗಿ ಆರ್ಡ್ರ್ ಹಾಕ್ಕೊಂಡು ಹೋಗೋದು ಅಷ್ಟೇ ಇರೋದು ಕೆಲಸ ಇದರಲ್ಲಿ. ಓಕೆ,
ಸೊ ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಸುಮಾರು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೊತೀನಿ ಟ್ರೇಡಿಂಗಲ್ಲಿ. ಈ ಟ್ರೇಡಿಂಗನ್ನು ನಾವು ಫ್ಯೂಚರ್ಸಲ್ಲೂ ಮಾಡ್ಬೋದು, ಆಪ್ಷನ್ಸಲ್ಲೂ ಮಾಡ್ಬೋದು. ಹೌದು, ಆಪ್ಷನ್ಸ್ ಅಂತ ಬಂದಾಗ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಇಂಥ ವಿಷಯಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಾನು ಅದ್ರ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಸ್ಟಾಕ್ಸ್ ಆಗಲಿ ಸುಮಾರು ಥರದ ಎಕ್ಸಾಂಪಲ್ಸ್ ತೊಗೊಂಡು ಸಿಂಪಲ್ಲಾಗಿ ಸುಮ್ಮನೆ ಸಿಗ್ನಲ್ ಟು ಸಿಗ್ನಲ್ ಟ್ರೇಡ್ ಮಾಡ್ಕೊಂಡು ಹೋದರೆ ನಮ್ಗೆ ಯಾವ ಥರ ಬೆನಿಫಿಟ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ತನಕ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ.